ಸರ್ ನೀವು ಲಕ್ಷಗಟ್ಲೆ ನಾಯಿ ಮಾಡೋದು ಬಿಸ್ನೆಸ್ ಮಾಡೋದು ಮಾಡ್ತೀರಾ, ಮತ್ತೆ ಕೋಟಿಗಟ್ಲೆ ನೀವು ವ್ಯವಹಾರ ಮಾಡ್ತೀರಾ, ತುಂಬಾ ಬಿಸ್ನೆಸ್ ಇರುತ್ತೆ. ನೀವು ನೆಟ್ ವರ್ತ್ ಆಸ್ತಿ ಎಷ್ಟಿಟ್ಟಿದ್ದೀರಾ ಸರ್? ಈಗ ಇನ್ನೊಂದು ಪ್ರಶ್ನೆ, ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಆಸ್ತಿ ಎಷ್ಟು ಮಾಡಿದ್ದೀರಾ? ನಾನು ಅಮೌಂಟ್ ಕೊಡಾಕೋದಿಲ್ಲ. ನಾನು ಆಸ್ತಿ ಮಾಡ್ಬಿಟ್ಟು ನಾನು ಮಕ್ಳು ಕಿತ್ತೋಡೋತರ ಮಾಡೋದಿಲ್ಲ. ನಾನು ನಾಳೆ ಸಹಾಯಕ್ಕೆ ರೆಡಿ ಇದ್ದೀನಿ. ನಮ್ ತಾತದ ಆಸ್ತಿ ಬೇಕಾದಷ್ಟಿದೆ. ನಮ್ದು ದಾವಣಗೆರೆಯಲ್ಲಿದೆ, ಆಮೇಲೆ ರಾಣೆಬೆನ್ನೂರ್ಲೆಲ್ಲ ಬಾಡಿಗೆಗಳು ಬರುತ್ತೆ, ಅಲ್ಲೂ ನಮ್ದು ಜಮೀನು ಸೈಟ್ಗಳೆಲ್ಲ ಇದೆ, ಚಾಮರಾಜಪೇಟೆ ಒಳಗಿದೆ. ಆಮೇಲೆ ಜಯಮ ಹತ್ರ ಇದೆ, ಜಯನಗರದ ಹತ್ರ ಇದೆ. ಆಮೇಲೆ ಬಳ್ಳಾರಿ ಒಳಗೆ ಒಂದ್ 5 ಎಕರೆ ಲೀಸ್ ಕೊಟ್ಟಿದ್ದೀನಿ, ಎಲ್ಲ ಮೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಅಲ್ಲಿಂದನೇ ಬೇಕಾದ ಸಂಪಾದನೆ ಆಗುತ್ತೆ. ನಮ್ ತಾತನ ಆಸ್ತಿ ಇದೆ, ನಾನೇನು ಆಸ್ತಿ ಮಾಡಿಲ್ಲ. ನಾನ್ ಮಾಡಿರೋ ಆಸ್ತಿ ಏನಪ್ಪಾ ಅಂತಂದ್ರೆ, ನಾನು ಎಷ್ಟು ದುಡಿತೀನಿ ಎಲ್ಲ ನಾನು ಮಾಡಿರೋ ಆಸ್ತಿ ಅಂದ್ರೆ ನಾಯಿಗಳು. ಯಾರ್ಯಾರಿಗೆ ಏನೇನು ಇಲ್ವೋ ಅದನ್ನ ತಿಳ್ಕೊತಾರೆ. ನಾನು ದುಡಿದ ದುಡ್ಡೆಲ್ಲ ನನ್ನ ನಾಯಿಗಳಿಗೆ ಹಾಕ್ತೀನಿ, ನನ್ನ ಮಗನ್ಗೆ ಹಾಕ್ತೀನಿ. ನಾನು ಕುಡಿದು ತಿಂದು ಚೆನ್ನಾಗಿರ್ತೀವಿ. ಆಮೇಲೆ ನಾನು ಎಲ್ಲ ಫ್ರೀನೆ. 10 ವರ್ಷ ಆಯ್ತು ನಾನು ದುಡ್ಡು ಕೊಟ್ಟು ಎಲ್ಲ ತಿಂದೆ. ನಾನು ಎಲ್ಲರನ್ನು ಫ್ರೀನೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಬರ್ತಾ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ತಿಂದ್ರು ಫ್ರೀನೆ. ನನಗೂ ಫ್ರೀ ಕೊಡ್ತಾರೆ, ನನ್ನ ನಾಯಿಗಳಿಗೂ ಫ್ರೀ ಕೊಡ್ತಾರೆ, ನನ್ನ ಜೊತೆ ಮುಂದೆ ಜನಗಳಿಗೂ ಫ್ರೀ ಕೊಡ್ತಾರೆ. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ನಾನು 10 ವರ್ಷ ಆಯ್ತು ₹1 ದುಡ್ಡು ಕೊಡೋದಿಲ್ಲ. ಎಲ್ಲರ ಸಮೇತನು ನನಗೆ ಅಭಿಮಾನಿಗಳು, ನನ್ನ ಫ್ಯಾನ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಇರೋರು ಸಹಿತನು ನನಗೆ ಎಲ್ಲರ ಸಮೇತನು ನನಗೆ ಫ್ರೀನೇ ಊಟ, ಎಲ್ಲಾನು ನನಗೆ ಎಲ್ಲಾದ್ರು ಫ್ರೀ ಇರುತ್ತೆ. ನನಗಾಗಿ ನಾನು ದುಡ್ಡು ಕೊಟ್ಟು ಎಲ್ಲರೂ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಎಲ್ಲ ನನಗೆ ಅವರೇ ಕೊಟ್ಬಿಡ್ತಾರೆ ಫ್ರೀ ಆಗಿ. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಈಗ ಇನ್ನೊಂದು ಪ್ರಶ್ನೆ, ಅಷ್ಟೇ ಇಲ್ಲ ಇವ್ರೆ, ಸಾಕಾಗ್ಬಿಟ್ಟು ಬೆಳಗ್ಗೆ ಇಂಟರ್ವ್ಯೂ ಕೊಟ್ಟು ನನಗೆ ಈಗಾಗಲೇ ಪೆನ್ನು. ನನಗೇನಪ್ಪಾ ಅಂದ್ರೆ, ನಾನು ರಾಜಾ ತರ ಆರಾಮಾಗಿರ್ಬೇಕು, ತಿನ್ಬೇಕು, ಇದ್ಕೋಬೇಕು, ಮನೆಗೆ ಹೋಗ್ಬೇಕು, ಓಡಾಡಕ್ಕಾಗಲ್ಲ. ಆಗೋದಿಲ್ಲ. ಮನೇಲಿ ಸಮೇತ ನಾನು ಎಲ್ಲರೂ ಸಮೇತ ಹೊರಗಡೆ ಫಂಕ್ಷನ್ ಹೋಗ್ಬೇಕು, ಫಂಕ್ಷನ್ ಅಟೆಂಡ್ ಮಾಡ್ತೀನಿ, ಮನೆಗೆ ಬರ್ತೀನಿ, ಇಟ್ಕೊಂತೀನಿ. ಮನೇಲಿದ್ದಾಗ ನಾನು ಜಾಸ್ತಿ ಹೊತ್ತು ಮಲಗೇ ಇರ್ತೀನಿ. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ನನಗೆ ರಾಜಕೀಯ ಪಕ್ಷ ಇಂಟ್ರೆಸ್ಟ್ ಇಲ್ಲ. ನೆಮ್ಮದಿ ಆಗಿರ್ಬೇಕು, ಇದ್ರ ಜೀವನದಲ್ಲಿ ನೆಮ್ಮದಿ ಆಗಿರ್ಬೇಕು ಅಂತೇಳಿ ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು ನನ್ನ ಆಸೆ. ಅದಕ್ಕೋಸ್ಕರ ನಾನು ಎಲ್ಲೂ ಈ ರಾಜಕೀಯ ಪಕ್ಷಕ್ಕೆ ನನಗೆ ಬೇಕಾಗಿಲ್ಲ. ಸಾಕಾಗಿದೆ ಜೀವನದಲ್ಲಿ ಆಗಲ್ಲ ನನಗೆ. ನಾನು ಯಾವ್ದಷ್ಟು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ತಿಂತೀನಿ ಬಿಡ್ಕೊಂತೀನಿ, ತಿಂತೀನಿ ಬಿಡ್ಕೊಂತೀನಿ. ನನ್ಗೆ ತಿಪ್ಪಲ ಸುಂದರಿನೇ ಬೇಕು. ಬೇಕುಪ್ಪ, ನನ್ನ ಮಾತು ಕೇಳು. ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತ ಇಷ್ಟೇ ಕೆಲಸ ಮಾಡ್ತೀನಿ. ಯಾವ್ದಾರ ಫಂಕ್ಷನ್ ಇದ್ರೆ ಕರೆದ್ರೆ ಹೋಗ್ತೀನಿ, ಮತ್ತೆ ಬರೋದು, ಮಲಗೋದು, ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನೋದು, ನನ್ನ ಮಗನ ಸ್ವಲ್ಪ ತಿನ್ಸೋದು, ಮಲ್ಕೊಳೋದು. ಇಷ್ಟೇ ನನ್ನ ಕೆಲಸ. ಅಷ್ಟೇ ನೋಡೋದು. ಇವತ್ತು ನಾನು ಇಂಟರ್ವ್ಯೂ ಕೊಟ್ಟು ಸಾಕಾಗ್ಬಿಟ್ಟಿದೀನಿ, ಬೆನ್ನು ಜಾಸ್ತಿ ಆಗ್ಬಿಟ್ಟಿದೆ ಆಗಲೇ ನನಗೆ. ಭ್ರಮೆ ಭ್ರಮೆ. ನಾನೀಗ ರೆಸ್ಟ್ ಮಾಡ್ತೀನಿ. ಮತ್ತೊಂದ್ ದಿನ ಯಾವಾಗಾದ್ರೂ ಬನ್ನಿ, ಫ್ರೀ ಮಾಡ್ಕೊಂಡು. ಮಿಕ್ಕಿದ್ದು ಇನ್ನೂ ಸ್ವಲ್ಪ ನಂದು ಮುಗಿಯೋದೇ ಇಲ್ಲ. ನನ್ನ ಲೈಫ್ ಲಾಂಗ್ ಸ್ಟೋರಿ ಏನಿದೆ, ಇದು ಮುಗಿಯೋದೇ ಇಲ್ಲ ಇನ್ನು. ಈಗ ಇನ್ನೊಂದು ಪ್ರಶ್ನೆ, ಚಿಕ್ಕದಾಗಿ ಬೇಕಾದ್ರೆ ದೊಡ್ಡದಾಗ ಬೇಕಾದ್ರೆ ಹೇಳ್ತೀನಿ ನಾನು ನಿಮ್ಗೆ. ಮತ್ತೊಂದ್ಸರಿ ಯಾವಾಗ ಆರಾಮಾಗಿ ಬನ್ನಿ. ಇವತ್ತಿಗೆ ಎಷ್ಟು ಸಾಕು ಮಾಡೋಣ. ನೀವು ಬಂದು ಇಂಟರ್ವ್ಯೂ ಮಾಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಬರ್ತಾ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು